कन्नड चित्रपट सृष्टीमध्ये उभं राहण्यासाठी खूप कष्ट करावं लागतं. येत्या 19 सप्टेंबर रोजी राज्यभर ज्योतिआगी हितवागी हा चित्रपट प्रदर्शित होणार आहे, असे चित्रपट अभिनेता अगस्त्य यांनी सांगितले. बुधवारी बेळगावमध्ये आयोजित पत्रकार परिषदेत ते बोलत होते. ते म्हणाले की उत्तर कर्नाटकातील चित्रपट म्हटलं की वेगळ्याच दृष्टिकोनातून पाहिलं जातं. ज्योतिआगी हितवागी या चित्रपटात वडील मुलाचं नातं आणि प्रेमाला पूरक अशी कथा मांडलेली आहे. सर्वांनी हा चित्रपट पाहून सहकार्य करावं असं आवाहन त्यांनी केलं. ನಮಸ್ತೆ, ನಾನು ಸುವಾರ್ಥ ಮಹಾಂತೇಶ್ ಅಂತ. ಜೊತೆಯಾಗಿ ಹಿತವಾಗಿ ಮೂವಿ ನಾಯಕ ನಟಿ. ನಮ್ಮ ಮೂವಿ ಯಾಕೆ ನೋಡಬೇಕು ಅಂತಂದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ನಮ್ಮ ಪೇರೆಂಟ್ಸ್ಗೋಸ್ಕರ ಅಂತ ಮಾಡಿರೋ ಮೂವಿ. ಅವರೆಲ್ಲ ಬಂದು ಥಿಯೇಟ್ರ್ ಒಳಗೆ ಕೂತ್ಕೊಂಡು ಮೂವಿ ನೋಡಲಿ ಅಂತ ಮಾಡಿರೋದು. ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲರೂ ನಿಮ್ಮ ಮಕ್ಕಳ ಜೊತೆ ಬಂದು ನೋಡುವಂಥ ಮೂವಿ ಅದ. ಎಲ್ಲರೂ ಬಂದು 19th ಮೂವಿ ನೋಡ್ರಿ. ಆ್ಯಂಡ್ ಶೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಎಲ್ಲ ಶೂಟ್ ಇಲ್ಲೇ ಸರೌಂಡಿಂಗ್ ಒಳಗೆ ಆಗದ, ಬೆಳಗಾಂ ಒಳಗಡೆ. ಆದಷ್ಟು ನಮ್ಮ ಬೆಳಗಾಂ ತೋರ್ಸ್ಲಿಕ್ಕೆ ಟ್ರೈ ಮಾಡೇವಿ. ಮೂವಿ ಎಲ್ಲ ಇಲ್ಲೇ ಬೆಳಗಾಂ ಮಾಡಿರೋದ್ರಿಂದ ಬೆಳಗಾವಿ ಜನ ಎಲ್ಲರೂ ಬಂದು ಮೂವಿ ನೋಡಬೇಕು ಅಂತ ಕೇಳ್ಕೊತೀನಿ. ಸಾರಿ ಸರ್, ಹಾಂ, ಫಸ್ಟ್ ಜಬಿ ಮೂವಿ. ಚಲೋ ಇತ್ತು ರೀ, ಗುಡ್. ಹಾಂ ಹಾಂ, ಮಕ್ಕಳಾಗಿರ್ಬೋದು, ಪೇರೆಂಟ್ಸಿಗೆ ಜಾಸ್ತಿ ಇಷ್ಟ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೇ ಬಿ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗ್ತದೆ ಮಕ್ಕಳಿಗಿಂತ. ಯೂತ್ಗೂ ಆಗ್ತದೆ, ಬಟ್ ಅದಕ್ಕಿಂತ ಜಾಸ್ತಿ ಪೇರೆಂಟ್ಸ್ಗೆ ಅಂತ ಹೇಳ್ಬೋದು. ಸಾಂಗ್ಸ್ 5 ಅದ ರೀ, 5 ಸಾಂಗ್ಸ್ ಅದ. ಮೊದಲೇದಾಗಿ ಹೇಳ್ಬೇಕಂದ್ರೆ ನಾ ಬೆಳಗಾವಿ ಹುಡುಗ, ಇಲ್ಲೇ ಲೋಕಲ್ ಇರುವಂಥ ಒಬ್ಬ ಪುಟ್ಟ ಹುಡುಗ ಇಲ್ಲಿ ಒಂದು ಸಿನಿಮಾ ಮಾಡಬೇಕಂತ ಒಂದು ಕನಸು ಕಂಡಿದ್ದೆ. ಆ ಕನಸು ನನಸಾಗಬೇಕಂದ್ರೆ ನನಗೊಂದು 15 ವರ್ಷ ಟೈಮ್ ಹಿಡಿತು. ಬಟ್ ಆದರೂ ಅದನ್ನೆಲ್ಲನೂ ಇದನ್ನು ಮಾಡಿಕೊಂಡು ನಮ್ಮ ಭಾಗದೊಳಗೆ ಒಂದು ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಥವಾ ಸಿನಿಮಾ ನಟ ಆಗಬೇಕಂದ್ರೆ ಬಹಳ ಕಷ್ಟ ಐತಿ. ಸೊ ಅದನ್ನೆಲ್ಲ ಬದಿಗಿಟ್ಟು ಇವತ್ತು ಒಂದು ಒಳ್ಳೆ ಕೌಟುಂಬಿಕ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸೊ ಅದಕ್ಕೆ ಎಲ್ರದ್ದು ಸಪೋರ್ಟಿಗೆ ನನಗೆ ಭಾಳ ಬೇಕಾಗೈತಿ. ಯಾಕಂತಂದ್ರೆ ನೀವೆಲ್ಲರೂ ನಾನು ಬೆಳೆಸಿ ಹರಿಸಿದ್ರನ ನನಗೆ ಮುಂದೆ ಒಂದು ನೆಲೆ ಸಿಗೋದು. ಅದಕ್ಕೆ ದಯವಿಟ್ಟು ನಾನು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದ್ರೆ, ನನ್ನ ಸಿನಿಮಾ ಸೆಪ್ಟೆಂಬರ್ 19ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗತ್ತೈತಿ. ಅದೇ ರೀತಿ ಬೆಳಗಾವಿಯೊಳಗೆ ಪ್ರಕಾಶ್ ಶೆಟ್ರು PVR ಐನಾಕ್ಸು ಕಡೆ ರಿಲೀಸ್ ಆಗತ್ತೈತಿ. ಬಿಗ್ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗತ್ತೈತಿ ನನ್ನ ಸಿನಿಮಾ. ಸೊ ಒಂದು ಏನು ಹೇಳ್ಕೋಬೇಕು ಅಂತ ಅಂದ್ಕೊಂಡಿವಿ ಅಂದರೆ, ಬಹಳ ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡೀವಿ. ಇದ್ರ ಒಳಗೆ ನಾನಾಗಿರ್ಬೋದು ಅಥವಾ ಸುವರ್ಥ ಅವರಾಗಿರ್ಬೋದು ಅಥವಾ ನಮ್ಮ ಡೈರೆಕ್ಷನ್ ಟೀಮು ಎಲ್ಲರೂ ನಾವು ಬಹಳ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡ್ಕೊಂಡು. ಯಾಕಂತಂದ್ರೆ ಮಳೆ, ಇಲ್ಲಿ ಬೆಳಗಾವಿ ಒಳಗೆ ಮಳೆ ಅಂದರೆ ಗೊತ್ತೈತೆ. ಕಂಟಿನ್ಯೂ ಸಿನಿಮಾ ಒಳಗೆ ನೀವು ನೋಡ್ಬೇಕಂದ್ರೆ 60% ಮಳೆ ಒಳಗನ ಐತೆ. ಮಲೆನಾಡು ಪ್ರದೇಶದ ಥರ ಈ ಸಿನಿಮಾ ಶೂಟ್ ಆಗೈತಿ. ಆಮೇಲೆ ಅಪ್ಪನ ಕ್ಯಾರೆಕ್ಟ್ರು ಬಂದು ಆನಂದ್ ನಿನಾಸಂ, ಅವರು ಕೂಡ ಬಹಳ ಚಲೋ ಆ್ಯಕ್ಟ್ ಮಾಡಿದ್ದಾರೆ. ಯಾಕಂತಂದರೆ ಅಪ್ಪ ಮಗನದ ಒಂದು ಬಾಂಧವ್ಯ ಇರೋದು ಏನೈತಿ ಈ ಸಿನಿಮಾ ಒಳಗೆ. ಈ ಸಿನಿಮಾನ ಯಾಕೆ ನೋಡಬೇಕು, ಜೊತೆಯಾಗಿ ಹಿತವಾಗಿ ಯಾಕೆ ನೋಡಬೇಕು ಅಂದರೆ, ಅದಕ್ಕೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ತಂದೆ ಮಗನ ಬಾಂಧವ್ಯ, ಆಮೇಲೆ ಒಂದು ಪ್ರೀತಿ, ಇದ್ರೊಳಗೆ 3 ನೋಡೋಕೆ ಸಿಗ್ತಾವೆ. ನಮ್ಮ ಭಾಗದೊಳಗೆ ಅಂದ್ಕೂಡಲೇ ಎಲ್ಲರಿಗೂ ಅಂದ್ಕೊಂಡ್ಬಿಟ್ಟಿರ್ತಾರೆ ಕ್ವಾಲಿಟಿ ಏನೋ ಇರ್ಬೋದೇನೋ ಅಥವಾ ಹೆಂಗೋ ಕಾಂಟೆಂಟ್ ಇರ್ಬೋದೇನೋ, ಏನೇನೋ ಅಂದ್ಕೊಂಡ್ಬಿಡ್ತಾರೆ. ಬಟ್ ನಾನು ಸಿನಿಮಾ ಹೇಳ್ತೇನೆ, ನಾನು ಕೈ ಮುಗಿದು ಎಲ್ರಿಗೂ ಹೇಳ್ತೀನಿ, ನನ್ನ ಸಿನಿಮಾ ಭಾಳ ಚಲೋ ಐತಿ. ಯಾರೋ ಒಂದು ಬೇರೆ ಪ್ರದೇಶದವ್ರು ಬಂದಾಗ ಅಥವಾ ಬೇರೆ ಅನ್ಯ ಭಾಷಿಗರು ಬಂದಾಗ ಎಷ್ಟು ಸಪೋರ್ಟ್ ನಮ್ಮ ಕಡೆ ಸಿಗ್ತೈತೋ ಅದೇ ರೀತಿ ಈ ಕನ್ನಡ ಸಿನಿಮಾಗೆ ಸಿಗಲಿ ಅಂತ ನಾನು ಬೇಡ್ಕೊಳ್ಳೋದು. ಇತ್ತೀಚೆಗೆ ಸಿನಿಮಾ ಚಿತ್ರಮಂದಿರಕ್ಕೆ ಹೋಗೋದು ಕಡಿಮೆ ಮಾಡಿದ್ದಾರೆ ಎಲ್ಲರೂ. ಎಲ್ಲ OTT ಬಂದಮೇಲೆ ಎಲ್ಲನೂ ಕಡಿಮೆ ಆಗೈತೆ. ಬಟ್ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ ಫ್ಯಾಮಿಲಿ ಸಹ ನೀವೆಲ್ಲರೂ ಸಿನಿಮಾ ನೋಡ್ಬೋದು. ಯಾಕೆ ಈ ಸಿನಿಮಾ ನೋಡಬೇಕು ಅಂದರೆ, ಅಸಹ್ಯ ಇಲ್ಲ ಹಂಗಂತೇಳಿ ಅಂತಂದು ಓಲ್ಡ್ ಜನ್ರೇಷನ್ ಥರ ಸಿನಿಮಾನೂ ನಾ ಮಾಡಿಲ್ಲ. ಇವಾಗಿನ ಜನಕ್ಕೆ ಏನು ಬೇಕು, ಹಳೆ ಜನಕ್ಕೆ ಏನು ಬೇಕು, ಪ್ರತಿಯೊಬ್ಬರಿಗೂ ಏನು ಬೇಕು ಅದನ್ನು ನಾ ನೋಡಿಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಅಷ್ಟೇ, ಈ ಸಿನಿಮಾ ನೀವು ನೋಡಿರಿ, ಬೆಳೆಸ್ರಿ, ಹರಿಸ್ರಿ. ಎಲ್ಲರೂ ಮೀಡಿಯಾದವರು ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ನಾ ತಿಳ್ಕೊಂಡೇವಿ. ಯಾಕಂದರೆ ನಿಮ್ಮ ಒಂದು ಸ್ಟೋರಿನೂ ನಮಗೆ ಏನು ಇಡ್ತೀರಿ, ನಮಗೆ ಭಾಳ ಹೆಲ್ಪ್ ಆಗ್ತೈತಿ. ನಿಮ್ಮ ಕಡೆ ಆ ಶಕ್ತಿ ಐತಿ. ಒಬ್ಬ ಬೆಳಗಾವಿ ಹುಡುಗನ ನೀವು ಬೆಳೆಸುವಂಥ ಶಕ್ತಿನೂ ನಿಮ್ಮಲ್ಲೈತಿ. ದಯವಿಟ್ಟು ನೀವೆಲ್ಲರೂ ಕೂಡಿ ನನಗೆ ಸಪೋರ್ಟ್ ಮಾಡಿರಿ. ನಾನು ಇಷ್ಟ ಹೇಳ್ಕೊಳ್ಳೋದು. ಅದೇ ರೀತಿ ನಮ್ಮ ಪ್ರತೀಕ್ ಆಗಿರ್ಬೋದು, ವಿನೋದ್ ಮಾಸ್ಟರ್ ಆಗಿರ್ಬೋದು, ಅದೇ ರೀತಿ ಎಲ್ಲರೂ ಇವರು ನನಗೆ ಸಪೋರ್ಟ್ ಮಾಡ್ಯಾರ. ಈ ಸಿನಿಮಾ ಆಗಕ್ಕೆ ನಮಗೆ 3 ವರ್ಷ ಕಷ್ಟಪಟ್ಟೆವು. ಪ್ರತಿಯೊಬ್ಬರು ಕೇಳೋರು, ಯಾವಾಗ ನಿನ್ನ ಸಿನಿಮಾ ರಿಲೀಸ್ ಆಗ್ತೈತೋ. ಸಿನಿಮಾದ ಪ್ರೊಸೆಸ್ ಮುಗಿಯೋಕ್ಕೆ ಭಾಳ ಲೇಟ್ ಆಯ್ತು. ಯಾಕಂತಂದ್ರೆ ಯಾರೋ ನಮಗೆ 100 ರೂಪಾಯಿ ದುಡ್ಡು ಕೊಟ್ಟು ನಾನು ಸಿನಿಮಾ ನೋಡ್ತಾರಂದ್ರೆ ಅದಕ್ಕೊಂದು ಇದನ್ನಿರ್ಬೇಕು,
ವ್ಯಾಲ್ಯೂ ಇರಬೇಕು. ಏನೋ ಬೆಳಗಾವಿದವ ಮಾಡ್ಯಾನೋ ನಮ್ಮ ಹುಡುಗ ಮಾಡ್ಯಾನೋ ಅನ್ನೋ ಕನ್ಸರ್ನ್ ಅಲ್ಲ. ನಾನು ಕೂಡ ನಿಮಗೆ ಅದೇ ರೀತಿಯಾದಂಥ ಒಂದು ಒಳ್ಳೆ ಕ್ವಾಲಿಟಿ ಕೊಡಬೇಕು, ಅದು ನನ್ನ ಆಸೆ. ಅದಕ್ಕೋಸ್ಕರ ನಾನು 3 ವರ್ಷ ಸಿನಿಮಾ ಲೇಟ್ ಮಾಡಿದ್ದೀನಿ, ಬಟ್ ಭಾಳ ಚಲೋ ಸಿನಿಮಾ ಮಾಡೇನಿ, ಭಾಳ ಒಳ್ಳೆ ಸಿನಿಮಾ ಮಾಡೇನಿ. ದಯವಿಟ್ಟು ಇನ್ನೊಂದ್ಸಲ ಹೇಳ್ತೇನೆ ಕೇಳ್ರಿ, ಈ ಸಿನಿಮಾ ಎಲ್ರಿಗೂ ತೋರಿಸ್ಬೇಕು. ಈ ಮೀಡಿಯಾದವರು ಎಲ್ಲರೂ ನೀವು ಅಷ್ಟರು ಸಿನಿಮಾನ ಪ್ರಚಾರ ಮಾಡಿರಿ, ಚಲೋ ತಮಗೆ ಪ್ರಚಾರ ಮಾಡಿರಿ. ಅದೇ ರೀತಿ ಜನಗಳೆಲ್ಲರೂ ಪ್ರಚಾರ ಮಾಡಿರಿ. ಒಂದು ಉತ್ತರ ಕರ್ನಾಟಕದ ಸಿನಿಮಾ, ಒಂದು ಉತ್ತರ ಕರ್ನಾಟಕದ ಸಿನಿಮಾ ಎಲ್ಲ ಭಾಷೆಗೂ ಡಬ್ಬ ಹೋಗಿ ನಿಮ್ಮ ಕಡೆ ಶಕ್ತಿ ಐತೆ ಅದನ್ನು ನೀವು ಮಾಡಿರಿ, ಎಲ್ಲ ಕಡೆ ರಿಲೀಸ್ ಮಾಡೋಣ ಈ ಸಿನಿಮಾ, ಎಲ್ಲ ಕಡೆ ಹಂಚೋನು ಹರಿಸೋನು. ಸೊ ನಾನು ಅದನ್ನು ಬೇಡ್ಕೊಳ್ಳೋದು ನಿಮ್ಮ ಹತ್ರ ಎಲ್ಲರೂ ಹತ್ರ. ಸೊ ಮತ್ತೇನಿಲ್ಲ, ನನ್ನ ಕಡೆ ಹೇಳೋಕೆ ಭಾಳ ನರ್ವಸ್ ಅದೀನಿ, ಏನು ಮಾತಾಡತ್ತೆ ನನಗೂ ಅರ್ಥ ಆಗತ್ತಿಲ್ಲ. ಯಾಕಂದ್ರೆ ಸಿನಿಮಾ ರಿಲೀಸ್ ಸೆಪ್ಟೆಂಬರ್ 19 ಐತಿ, ಒಳ್ಳೆ ಸಿನಿಮಾ ಮಾಡೇವಿ, ದಯವಿಟ್ಟು ಎಲ್ಲರೂ ನೋಡಿರಿ. ನಮಸ್ತೆ ಸರ್. 80% ಎಲ್ಲ ಬೆಳಗಾವಿ ಒಳಗೆ ಶೂಟಿಂಗ್ ಮಾಡೀವಿ ನಮ್ಮ ಜಾಗದ ಒಳಗೆ. ಇನ್ನು ಮಿಕ್ಕಿದ್ದು ಏನೈತಿ ಎಲ್ಲ ಒಂದು ಸ್ವಲ್ಪ ಬೆಂಗಳೂರು ಆ ಕಡೆ ಈ ಕಡೆ ಅಂತ ಶೂಟ್ ಮಾಡ್ಕೊಂಡಿವ್ರಿ ಸರ್. ಹಾಂ ಸರ್, ಹೌದು ಸರ್, ಹಾಂ ಸರ್. ಒಂದು ಖುಷಿ ವಿಚಾರ ಹೇಳ್ತೇನೆ ರೀ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಯಾವುದೂ ಥಿಯೇಟ್ರ್ ನನಗಿಲ್ಲ ಅಂತಂದಿಲ್ಲ ರೀ. ಯಾವ ಥಿಯೇಟ್ರ್ ಕೇಳಿದ್ರು ಕೊಡ್ತೇನೆ, ನಮ್ಮವ್ರು ಬೆಳೀರಿ, ನಮ್ಮವ್ರು ಬೆಳೆಸೋನು ಅಂತೇಳಿ ಅಂತಂದು ಅವರು ನಂಗೆ ಭಾಳ ಸಪೋರ್ಟ್ ಮಾಡ್ರಿ. ನಾನು ಖುಷಿಯಾಗೇನೆ. ಥಿಯೇಟ್ರ್ ಸಿಗಾತಿಲ್ಲ ಅಂತ ಜಗಳ ಮಾಡತ್ತಾರೆ, ನನಗೆ ಥಿಯೇಟ್ರಿಗೆ ನೀವು ಯಾಕೆ ಕೊಡೋದಿಲ್ಲ ಈ ಸಿನಿಮಾ ಅಂತೇಳಿ ಅಂತ ಜಗಳ ಮಾಡತ್ತಾರೆ. ನಿನ್ನ ಮೊನ್ನೆ ಒಬ್ರು ಯಾರೋ ನೀವು ಯಾಕೆ ನಂಗೆ ಥಿಯೇಟ್ರ್ ಕೊಡೋದಿಲ್ಲ ಅಂತ ಜಗಳ ಮಾಡಿದ್ದಾರೆ. ಅಂದರೆ ನನಗೆ ಖುಷಿ ಏನಂದ್ರೆ ಥಿಯೇಟ್ರದವ್ರ ಸಪೋರ್ಟ್ ಸಿಕ್ತು. ಜನರ ಸಪೋರ್ಟ್ ಬೇಕಾಗೈತಿ, ಮೀಡಿಯಾದವ್ರ ಸಪೋರ್ಟ್ ಬೇಕಾಗೈತಿ. ಇವೆರಡು ಸಪೋರ್ಟ್ ಕಾಯತ್ತೇನೆ ನಾನು. ಗೊತ್ತು, ನಾನು ಭಾಳ ಲೇಟ್ ಮಾಡಿ ಬಂದು ಪ್ರೆಸ್ ಮೀಟ್ ಇಟ್ಟೇನಿ, ಎಲ್ರಿಗೂ ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿತೈತೆ. ಬಟ್ ಆ ಶಕ್ತಿ ನಿಮ್ಮ ಒಳಗೈತೆ ರೀ. ಯಾಕಂದ್ರೆ ನೀವು ಅಷ್ಟರು ಎಲ್ಲರೂ ಸೇರಿ ಒಂದು ಸ್ಟೋರಿ ಅಥವಾ ಒಂದು ಇದನ್ನೆಲ್ಲ ಮಾಡಿ ಕೊಟ್ರಿ ಅಂದ್ರೆ, ಪ್ರೆಸ್ ರಿಲೀಸ್ ಮಾಡಿದ್ರಿ ಅಂದ್ರೆ ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಯಾಕಂತಂದ್ರೆ ಸಿನಿಮಾ ನಾನು ಹೇಳ್ತೀನಿ ರೀ, ಟ್ರೈಲರ್ ನೋಡ್ಬೋದು ರೀ ನೀವು. ಶ್ರೀರತ್ನ ಫಿಲಮ್ ಕಂಪನಿ ಯೂಟ್ಯೂಬ್ ಚಾನಲ್ ಒಳಗೆ ಟ್ರೈಲರ್ ರಿಲೀಸ್ ಆಗೈತಿ. ಅದನ್ನು ಒಂದ್ಸಲಿ ನೀವು ಎಲ್ಲರೂ ನೋಡ್ರಿ ಅಂದ್ರೆ ಸಿನಿಮಾ ಬಗ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಪ್ರತಿಯೊಬ್ಬರು ಸಿನಿಮಾ ಮಾಡ್ತಾರೆ, ಪ್ರತಿಯೊಬ್ಬರು ಸಿನಿಮಾ ಮೇಕರ್ದೇವು. ಬಟ್ ಆ ಗುಣಮಟ್ಟದ ಸಿನಿಮಾ ಕಡಿಮೆ ಇರ್ತಾವೆ ನಮ್ಮ ಕಡೆ. ಆ ಗುಣಮಟ್ಟದ ಸಿನಿಮಾ ನಾನು ಚಲೋ ಮಾಡೇನೆ ಅಂತ ನಾನು ಹೇಳ್ಕೊಬೋದು ನಿಮಗೆ. ಯಾಕಂತಂದ್ರೆ ಒಳ್ಳೆ ಭಾವನೆ ಇರಬೇಕು, ಒಳ್ಳೆ ಸ್ಟೋರಿ ಇರಬೇಕು, ಒಳ್ಳೆ ಕಾಂಟೆಂಟ್ ಇರಬೇಕು, ಒಳ್ಳೆ ನಟನೆಗಳೂ ಇರಬೇಕು, ಒಳ್ಳೆ ಅಭಿನಯನೂ ನಾವು ಮಾಡಬೇಕು. ಇದೆಲ್ಲನೂ ನಮ್ಮ ಸಿನಿಮಾ ಒಳಗೈತ್ರಿ. ಒಳ್ಳೆ ಸಾಂಗ್ಸ್ ಅದಾವೆ ರೀ. ಮೇನ್ ಮುಖ್ಯವಾಗಿ ನೀವು ಎಲ್ಲ ಸಾಂಗ್ಸ್ ಕೇಳ್ರಿ, ಯೂಟ್ಯೂಬ್ ಒಳಗೆ ರಿಲೀಸ್ ಆಗ್ಯಾವ. ಪ್ರತಿಯೊಂದು ಸಾಂಗು ನಿಮ್ಗೆ ಇಷ್ಟ ಆಗ್ತಾವೆ ಸರ್. ಯಾವುದೋ ಸಾಂಗ್ ಅಂತ ಅನ್ನಂಗಿಲ್ಲ, ಸಾಂಗ್ಸ್ ಆಲ್ರೆಡಿ ಗೆದ್ದಿದ್ದಾವೆ ರೀ. ಸೊ ಅದು ಒಂದು ಖುಷಿ. ಟ್ರೈಲರ್ಗೂ ಒಳ್ಳೆ ರಿಸಲ್ಟ್ ಬಂದೈತಿ ಈಗ. ಸೊ ನನಗೆ ಅದು ಖುಷಿ. ಮತ್ತೇನು ಕೇಳಿ ಹಾಂ ಸರ್. ಹಾಂ, ಈಗಿನ ಕಾನ್ಸೆಪ್ಟ್ ಸರ್, ನಾನು ಬಂದು ತಂದೆ ಮಗನ ಬಾಂಧವ್ಯ ಜೊತೆಗೆ ಒಂದು ಟ್ರೂ ಲವ್ ಸ್ಟೋರಿ, ಈ ಮೂರೂ ಅನುಗುಣವಾಗಿ ಇಟ್ಕೊಂಡು ನಾವು ಇದನ್ನು ಒಂದು ಸಿನಿಮಾ ಮಾಡಿದ್ದೀವಿ ರೀ ಸರ್. ಇದನ್ನು AR ಕೃಷ್ಣ ಅಂತ ನಮ್ಮ ನಿರ್ದೇಶಕರು, ಅವ್ರು ಇದನ್ನು ರೈಟಿಂಗ್ ಮಾಡ್ಯಾರ ಸರ್ ಕಂಪ್ಲೀಟ್. ಸೊ ಇದನ್ನು ನಾವು 3 ವರ್ಷ ನಾವು ಹೆಂಗೆ ಮಾಡಿದ್ದೀವಿ ಅಂದ್ರೆ, ಸಿನಿಮಾ ಚಲೋ ಏನೋ ನಮಗೆಲ್ಲೋ ಕ್ವಾಲಿಟಿ ಪ್ರಾಬ್ಲಮ್ ಅಥವಾ ಚಲೋ ಅನ್ಸಿದ್ರೆ ಕಟ್ ಮಾಡೋದು ಮತ್ತು ಶೂಟ್ ಮಾಡೋದು, ಕಟ್ ಮಾಡೋದು ಶೂಟ್ ಮಾಡೋದು. ಅಂದರೆ ನಮಗೆ ಚಲೋ ಬರಬೇಕು. ಯಾಕಂದರೆ ಯಾರೋ 100 ರೂಪಾಯಿ ಕೊಟ್ಟು ನನ್ನ ಸಿನಿಮಾ ನೋಡ್ತಾರಂತಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದ್ದೇ ಇರಬೇಕಲ್ರಿ. ಅವ್ರು ದುಡಿತಾರಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದ್ದೇ ಇರಬೇಕು. ಸೊ ಅದೇ ಕಾರಣಕ್ಕೆ ನಾನು ಇದನ್ನು ಮಾಡಿದ್ದು. ನೀವು ಹೇಳ್ದಂಗೆ ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಸಂಕಲನ ಬಂದು ಅಂದರೆ ಎಡಿಟಿಂಗ್ ಬಂದು AR ಕೃಷ್ಣ ಅವರು ನಿರ್ದೇಶಕರು ಮಾಡಿದ್ದಾರೆ ಇದನ್ನು. ಸರ್ ಬಜೆಟ್ ಜಾಸ್ತಿನೇ ಹೋಗೈತೆ ರೀ ಅದು. ಸರ್ ನಾನು ಒಂದು ಹೇಳ್ಬೋದು ಸರ್. ಇಲ್ಲ ಸರ್. ಸರ್ ಅಡಚಣೆ ಅಂತೂ ಬಂದೇ ಬರ್ತೈತೆ ರೀ. ಯಾಕಂತಂದರೆ ಈ ಭಾಗದಾಗ ನಾವು ಒಂದು ಸಿನಿಮಾ ಮಾಡಬೇಕು, ಅಲ್ಲಿಂದ ಒಂದು ಲೈಟಿಂಗ್ ಯೂನಿಟ್ ತರಿಸ್ಬೇಕು, ಅಲ್ಲಿಂದ ಒಂದು ಕ್ಯಾಮ್ರಾ ತರಿಸ್ಬೇಕು. ರಿಯಾಲಿಟಿ ಹೇಳ್ತೀನಿ, ಅಲ್ಲಿ ಒಂದು ಬಾಡಿಗೆ ಕೊಡಬೇಕು, ಬಾಟ ಅಂತ ಇರ್ತೈತಿ. ಇವನ್ನೆಲ್ಲನೂ ನಾವು ನೋಡಿಕೊಂಡು ಮಾಡಬೇಕು. ಅದರೊಳಗೆ ಅವ್ರನ್ನೂ ನಾವು ನೋಡ್ಕೋಬೇಕು, ಅವ್ರು ಬರೋರು ತೊಗೊಂಡು ಹೋಗೋರು ಅವ್ರದ್ದೆಲ್ಲ ಖರ್ಚು ವೆಚ್ಚಗಳು ನೋಡ್ಕೋಬೇಕು. ಇವೆಲ್ಲ ಕಷ್ಟ ಭಾಳ ಐತೆ ಸರ್. ಇದು ನಾನು ಹೆಂಗೆ ಹೇಳ್ಬೋದು ಅಂದ್ರೆ ನಿಮಗೆ ಹಾಂ ಸರ್, ಇದು ಬಜೆಟ್ ಹೆಂಗೈತಿ, ಹೈ ಬಜೆಟ್ ಐತ್ರಿ. ಕಡಿಮೆ ಬಜೆಟ್ನಾಗಂತೂ ಸಿನಿಮಾ ಮಾಡಿಲ್ಲ ರೀ. ಒಂದು ಬಜೆಟ್ ನಮಗಿನ್ನೂ ಕರೆಕ್ಟಾಗಿ ಅದ್ರದ್ದು ಒಂದು ಇದನ್ನು ಸಿಕ್ಕಿಲ್ಲ. ಯಾಕಂದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ನಮಗೂ ಇದನ್ನು ಇರೋಂಗಿಲ್ಲ ಎಷ್ಟರವರೆಗೂ ಹೋಗೈತೆ ಅಂತ ಹೇಳಂದ. ಬಟ್ ಹೈ ಬಜೆಟ್ ಸಿನಿಮಾನ ಸರ್ ಇದು. ತಾರಾಗಣ ಸರ್ ಬಂದು ನಾನು ಅಗಸ್ತ್ಯ ಅಂತೇಳಂದು ಲೀಡ್ ರೋಲ್ ಮಾಡಿದ್ದೀನಿ ರೀ ಇದ್ರೊಳಗೆ. ಅದು ಬಿಟ್ಟರೆ ಸುವರ್ತ ಅಂತೇಳಂದ್ರಿ, ಸುವರ್ತ ಮಹಾಂತೇಶ್ ಇಲ್ಲೇ ರಾಮತೀರ್ಥ ನಗರ್ ಹುಡುಗಿರಿ. ಸೊ ಅವರು ನಾಯಕಿಯಾಗಿ ನಟಿಸಿದಾರೆ ರೀ. ಅದು ಬಿಟ್ಟರೆ ಆನಂದ್ ನಿನಾಸಮ್ ಅಂತೇಳಂದು ಸುಮಾರು ಸಿನಿಮಾ ಮಾಡ್ಯಾರ ಅವ್ರು ಹಿರಿಯ ಕಲಾವಿದರು ಅಂತಲೇ ಹೇಳ್ಬೋದು, ಅವರಿದ್ದಾರೆ. ಅದ್ರ ಬಿಟ್ಟರೆ ಭೂಮಿಕಾ ದೇಶಪಾಂಡೆ ಅಂತೇಳಂದು ರೀಲ್ಸ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರು, ಯೂಟ್ಯೂಬರ್ಸ್. ಆಮೇಲೆ ಅದ್ರ ಜೊತೆಗೆ ಅವರು ಸಿನಿಮಾ ಮಾಡತ್ತಾರೆ ನಟಿ. ಸೊ ಅವರು ಭೂಮಿಕಾ ದೇಶಪಾಂಡೆ ಅವರು ಅದಾರ. ಚೇತನ್ ದುರ್ಗಾ ಅಂತೇಳಂತದಾರ. ಅದ್ರ ಜೊತೆ ವಿಜಯ್ ಕುಮಾರ್ ಮಂಗ್ಸೂಳೆ ಸರ್. 50-50 ಅದಾರ ರೀ, 50-50. ಸಂಗೀತ ನಿರ್ದೇಶಕರು ಸರ್ ಜೈಪಾಲ್ ಸರ್, ಜೈಪಾಲ್ ಸಂಗೀತ ನಿರ್ದೇಶಕರು. ಬಟ್ ಸಿನಿಮಾಗೆ ಜೀವ ತುಂಬಿ ಹಿನ್ನೆಲೆ ಸಂಗೀತ ತುಂಬಿದವರು ಅಂದ್ರೆ ಆನಂದ್ ರಾಜಾ ವಿಕ್ರಮ್ ಸರ್.
ಅವ್ರದ್ದು ಹೆಲ್ಪ್ ಮಾಡ್ಯಾರ ಸರ್. ಹಾಂ ಸರ್, ಒಂದು ಏನಂದ್ರೆ ಬೆಳಗಾವಿ ಹುಡುಗ ಈ ಸಿನಿಮಾನ ನೀವು ನೋಡ್ಬೋದು ಏನಂತ ಒಂದು ಕ್ವಶನ್ ಮಾರ್ಕ್ ಐತ್ರಿ. ಯಾಕಂತಂದ್ರೆ ಇಲ್ಲಿ ಬರ್ತಿರೋ ಸಿನಿಮಾಗಳಾಗಿರ್ಬೋದು ಅಥವಾ ಈಗ ಬಂದಿರೋ ಸಿನಿಮಾ ನಾವು ತಲೆ ಒಳಗೆ ಲೆಕ್ಕ ಇಟ್ಕೊಂಡು ನೋಡಿದ್ರೆ ಒಂಥರ ಚೇಂಜಸ್ ಭಾಳ ಅದಾವ್ರಿ. ಅಂದ್ರೆ ಕ್ವಾಲಿಟಿ ಆಗಿರ್ಬೋದು, ಕಾಂಪ್ರಮೈಸ್ ಭಾಳ ಮಂದಿ ಆಗ್ಯಾರ. ಬಟ್ ನನ್ನ ಸಿನಿಮಾ ದಯವಿಟ್ಟು ನೋಡಿರಿ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನಿಮಗೆ 2 ಗಂಟೆ 15 ನಿಮಿಷ ಸಿನಿಮಾ ಬಹಳ ನಿಮಗೆ ಉಪಯುಕ್ತವಾದಂಥ ಸಿನಿಮಾ. ಆಮೇಲೆ ತಂದೆ ತಾಯಿ ಅಂದರೆ ನಾನು ಹೇಳತ್ತಿರೋದು ಕುಟುಂಬ ಸಮೇತರ ನನ್ನ ಸಿನಿಮಾ ನೋಡ್ರಿ. ಒತ್ತಿ ಹೇಳ್ತೀನಿ, ಕುಟುಂಬ ಸಮೇತರ ನನ್ನ ಸಿನಿಮಾ ನೋಡ್ರಿ. ಈಗ ಈ ಜನ್ರೇಷನ್ಗೆ ನನ್ನ ಸಿನಿಮಾ ಬೇಕು. ದಯವಿಟ್ಟು ನೀವೆಲ್ಲರೂ ನೋಡ್ರಿ, ಮಕ್ಕಳನ್ನ ಕರ್ಕೊಂಡು ಹೋಗ್ರಿ, ಆಮೇಲೆ ತಂದೆ ತಾಯಿಗಳು ನೀವು ಹೋಗ್ರಿ, ನಿಮ್ಮ ಫ್ರೆಂಡ್ ಸರ್ಕಲ್ ಕರ್ಕೊಂಡು ಹೋಗ್ರಿ. ಇದ್ರೊಳಗೆ ಪರಿವರ್ತನೆ ಆಗೋದು ಭಾಳ ಐತಿ. ದಯವಿಟ್ಟು ಈ ಸಿನಿಮಾ ನೋಡ್ರಿ, ಕುಟುಂಬ ಸಮೇತ ನನ್ನ ಸಿನಿಮಾ ನೋಡ್ರಿ, ನನ್ನ सिनेमान ಗೆಲ್ಲಿಸ್ರಿ. यावेळी प्रतीक विनोद यांच्यासह इतर मान्यवर उपस्थित होते. विनोद कोलकार, KMM मराठी, बेळगाव.